ಅಪ್ಪ ಪರಮಾತ್ಮ, ನನ್ನ ಮಗಳು ಹುಷಾರಾಗೋ ಹಂಗೆ ಮಾಡಿ ಮುಂದೆ ಹಿಂಗೆ ಹುಷಾರಾಗಿದ್ರೆ ಅಷ್ಟೇ ಸಾಕು. ನನ್ನ ಹರಕೆನ ಆದಷ್ಟು ದೌಡು ಬಂದು ನಿನಗೆ ತೀರಿಸ್ತೀನಿ. ಶಿವ ಶಿವ. ಪರಮಾತ್ಮ, ನನ್ನ ಮಗಳ ಜೀವನ ಸರಿ ಮಾಡು. ನನ್ನಿಂದ ನನ್ನ ಮಗಳ ಜೀವನ ಹಾಳಾಗೋದು. ಆಕೆ ಏನೊಂದು ಮಾತಾಡುವಳು, ಏನೊಂದು ತಿನ್ನುವಳು, ಕುಡಿವಳು, ಔಷಧ ಅಂತೂ ಮೊದಲ ತಗೋವಳು, ಸಾಯ್ಬೇಕನ್ನೋ ತೀರ್ಮಾನ ಮಾಡ್ಕೊಂಡು ಬಿಟ್ಟಾಳು. ಆಕಿನ ಸಂಭಾಳಿಸೋ ಶಕ್ತಿ ನನಗಂತೂ ಇಲ್ಲ. ಪರಮಾತ್ಮ, ಆಕೆ ನೀನ ಕಾಪಾಡಬೇಕು. ಏನಿಗಮ್ಮ? ಓ ಮಾದಕ್ಕ, ಗುಡಿಗೆ ಬಂದಿದ್ದೇನಾ? ನಾನು ಗುಡಿಗೆ ಬಂದಿದ್ದೆ. ನಾನು ಬಂದು ಭಾಳ ತತ್ತ. ನಾ ಆ ಕಡೆ ಕೂತ್ಕೊಂಡಿದ್ದೆ, ನೋಡಿದೆ ಇದು ನಿಂಗವನ ಅಂತಂದು ಅದಕ್ಕೆ ಮುಂದಕ್ಕೆ ಬಂದೆ ನೋಡಿ. ಮತ್ತೆ ಕಮಲ್ ಹೆಂಗದಾಳ? ಏನು ಕೇಳ್ತಿ ಮಾದಕ್ಕ? ನಾವೇನು ಮಾತಾಡ್ಸಿದ್ರು ಮಾತಾಡಬೇಡ, ಏನು ತಿನ್ನುವಲ್ಲಾಗ್ಯಾಳ, ಏನು ಕುಡಿವಲ್ಲಾಗ್ಯಾಳ. ನನ್ನ ದಿಟ್ಟಿಸಿ ನೋಡ್ತಾಳ ಮಾದಕ್ಕ. ಆಕೆ ನನ್ನ ದಿಟ್ಟಿಸಿ ನೋಡೋ ಮುಂದೆ ನನಗೆ ಅನಿಸ್ತೈತಿ ನೀನು ನನ್ನ ಜೀವನ ಹಾಳು ಮಾಡಿದ್ದು ಅಂತ ಅಂತಾಳೇನೋ ಅನಿಸ್ತೈತಿ. ಆಕೆ ಮಾರಿ ನೋಡೋಕ್ಕಾಗವಲ್ದವ. ಔಷಧ ತಗೋ ಅಂದ್ರೆ ತಗೋ ಒಳಗ್ಯಾಳ, ಒಂದು ಗುಳಿಗೆ ತಗೊಳಂಗಿಲ್ಲ, ಕೂಳು ತಿನ್ನಂಗಿಲ್ಲ, ಏನೂ ಇಲ್ಲ. ಮಂಕ ಬಡ್ದಾರಂಗ ಸುಮ್ಮನೆ ಕಿಟಕಿ ಕಡೆ ನೋಡ್ಕೋತ ಕುಂತಿರ್ತಾಳೆ. ಏನು ಮಾಡ್ಬೇಕನ್ನೋದ ತಿಳಿವಲ್ದು ಮದಕ್ಕೆ. ಏನಾಗೋದಿಲ್ಲ ನಿಂಗಮ್ಮ, ಎಲ್ಲ ಸರಿ ಹೋಗತಿ. ಕಾಲ ಎಲ್ಲಾನು ತಿಳಿ ಮಾಡ್ತೈತಿ. ಮನೆ ಕಡೆ ಹೊಂಟಿಯೇನ? ಮನೆ ಕಡೆಗೆ ಹೊಂಟಿದ್ದೆ. ನಡಿ, ನಾನು ಬರ್ತೀನಿ. ನಿಂಗಮ್ಮ, ಹೇಳಿ ಮದಕ್ಕ. ನಾ ಹಿಂಗೆ ಹೇಳ್ತೀನಂತ ಬೇಸರ ಮಾಡ್ಕೋಬೇಡ. ಇಲ್ಲ ಹೇಳು ಮಾದಕ್ಕ, ನೀ ನನಗೆ ಸ್ವಂತ ಅಕ್ಕನಿಗೇನ ಹಚ್ಚಿದ್ದಿ. ನೀ ಏನಾರ ಹೇಳಿದ್ರೆ ನಾ ಏನು ಬೇಸರ ಮಾಡ್ಕೊಳ್ಳೋದಿಲ್ವ? ನಂಗದು ಗೊತ್ತದ ನಿಂಗವ. ಅಲ್ಲ, ಕಮಲಿ ಮೇಲೆ ಮೇಲೆ ಇಷ್ಟು ನೋವು ಅನ್ಭೋಗ್ಸಾಳ. ನೋಡು ನಿಂಗವ, ದುಡ್ಡು ಕಾಸು ಆಸ್ತಿ ಅಂತಸ್ತು ಬರ್ತದ ಹೋಗ್ತದ, ಆದ್ರೆ ಒಳ್ಳೆ ವ್ಯಕ್ತಿಗಳು ಸಿಗೋದೈತಲ್ಲ, ಅದಕ್ಕೂ ಪುಣ್ಯ ಆಗಿರ್ಬೇಕು. ಮದಕ್ಕ, ನೀ ಏನು ಹೇಳಕ್ಕೆ ಹೊಂಟಿ? ಅದು ನೋಡ್ವಾ, ಆ ಹುಡುಗಿ ಪ್ರೀತಿ ಮಾಡಿದ್ದು ಒಂದು ಹುಡುಗ ಆದ್ರೆ ಲಗ್ನ ಆಗಕ್ಕೆ ಬಂದವ ಇನ್ನೊಬ್ಬ, ಅವನು ಬಿಟ್ಟ ಅಂತ ಇನ್ನೊಬ್ಬ ಲಗ್ನ ಆದ. ಅವನ ಜೊತೆಗೂ ತಾಳಿ ಒಂದ ದಿನಕ್ಕನ ಹರಿದು ಬಿತ್ತು. ಆಕೆ ಜೀವನ ಹಿಂಗೆ ಇರ್ಬೇಕೇನ? ಮತ್ತು ಆಕೆ ಜೀವನದ ಬಗ್ಗೆ ಏನು ವಿಚಾರ ಮಾಡಿ? ಏನು ವಿಚಾರ ಮಾಡಲಿ ಮದಕ್ಕ? ಅದು ಹಂಗೆ ಮಂಗ ಬಡ್ದವ್ರಂಗೆ ಕೂತಿದ್ದಕ್ಕೆ ನನಗೆ ಕೈ ಕಾಲ ಆಡುವಲ್ಲ. ಆಕೆ ಸರಿ ಹೋಗ್ಲಿ ಅಂತ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ದಾತು, ಆದರೂ ಏನೂ ವ್ಯತ್ಯಾಸ ಕಾಣುವಲ್ದು. ಏನು ವಿಚಾರ ಮಾಡಲಿ ಹೇಳು ಆಕೆ ಬಗ್ಗೆ? ಆತು, ಪೂಜೆ ಪುನಸ್ಕಾರ ಮಾಡಿ ಅದು ಸಮಾಧಾನಕ್ಕೆ ಆಗಲಿ, ಅದನ್ನು ಮಾಡು. ನಾವೊಂದು ಮಾತು ಹೇಳ್ತೀನಿ, ನೀ ನನ್ನ ಮ್ಯಾಗ ಮತ್ತು ಸಿಟ್ಟಿಗೆ ಬರಬಾರ್ದು. ಇಲ್ಲ, ಹೇಳು ಮದಕ್ಕ. ನೋಡು, ಬಡವ್ರು ಆದ್ರೆ ಏನು, ನಮ್ಮ ಮಗಳು ಆ ಮನ್ಯಾಗ ಚಲೋ ಇದ್ರೆ ಚಲೋ ಅಲ್ಲನ? ಈಗ ಹೆಂಗೂ ಆಕೆಗೆ ಮದುವೆ ಆಗಿ ಗಂಡ ಸತ್ತಾನ, ಬೇರೆ ಈಗ ಯಾರ್ಯಾರ ಕೊಟ್ಟು ಮದುವೆ ಮಾಡೋ ವಿಚಾರ ಐತೇನ? ಅದ್ರ ಬಗ್ಗೆ ನಾ ಇನ್ನೂ ಏನು ವಿಚಾರ ಮಾಡಿಲ್ಲ ಮದಕ್ಕ. ಹಾಂ, ಸರಿ ಸರಿ, ಹಾಂ, ಅದನ್ನು ಕೇಳಿದೆ ಅಷ್ಟ. ಸರಿ ಮದಕ್ಕ, ಮನ್ಯಾಗ ಕಮ್ಮಲಿ ಒಬ್ಬಾಕೆ ಅದಾಳ, ಇವರೊಬ್ಬರ ಅಲ್ಲಿದ್ರು, ಇವರು ಇದ್ರಂತಕ್ಕೆ ಬಗ್ಗದೇ ಇಲ್ಲ. ನಾ ಹೋಗ್ತೀನಿ. ಹಾಂ ಹಾಂ, ಹೊರಡು. ಅಯ್ಯೋ, ಆ ಹುಡುಗಗೆ ಕೊಟ್ಟು ಲಗ್ನ ಮಾಡಬೇಕು ಅಂತ ಹೇಳ್ಬೇಕು ಅನ್ಕೊಂಡೆ, ಹೇಳೋಕೆ ಧೈರ್ಯ ಸಾಲಿಲ್ಲ. ನಾ ಹಂಗೆ ಹೇಳಿದ್ರೆ ನಿಂಗವೇನಾರ ನನ್ನ ಬಗ್ಗೆ ತಪ್ಪು ತಿಳ್ಕೊತಾಳ ಏನ? ಹೇಳ್ಬಿಡ್ಲೇನ? ಇಲ್ಲ, ಇನ್ನೊಂದು ಸರಿ ಇದ್ರ ಬಗ್ಗೆ ಮಾತಾಡ್ತೀನಿ ಕಿ ಜೋಡಿ. ನಿಂಗು ನಿಂಗು ನಿಂಗು. ಹಾಂ ರೀ, ಹೇಳ್ರಿ. ಕಮಲಿ ಏನು ಮಾಡತ್ತಾಳ? ನಾ ಇನ್ನೂ ಆಕೆ ಕ್ವಾಣಿಗೆ ಹೋಗಿಲ್ರಿ, ಹೋಗ್ಬೇಕು. ನಾನು ಈಗ ಗುಡಿಗೆ ಹೋಗಿ ಬಂದೇನಿ. ಓ, ಏನು ಮಾಡತ್ತಾಳ ನೋಡ್ತೀನಿ ತಡಿ. ಔಷಧಿ ಏನಾರ ತಗೊಂಡ್ಲೇನ? ಏನಾರ ತಿಂದಾಳೇನ? ಏನು ತಿಂದಿಲ್ಲ, ಏನು ಕುಡ್ದಿಲ್ಲ, ಔಷಧಂತೂ ಮೊದ್ಲ ತಗೊಂಡಿಲ್ಲ. ಹೋಗು, ಆಕೆ ತಗೊಂಡಿಲ್ಲ ಅಂತೇಳಿ ಹಂಗ ಬಿಡಬೇಡ, ಹಂಗ ದುಂಬಾಲ ಬೀಳ್ತಾನ ಇರು. ನೀ ಕೇಳೋದು ನೋಡಿ ಒಂದಲ್ಲ ಒಂದ್ಸರಿ ಔಷಧ ಕುಡಿಗೆ ತಗೊಂಡು ಏನಾರ ತಿನ್ಬೋದು. ಹೋಗಿ ಕೇಳು.
ಸೋಮ ಬರ್ತಾನ, ನಾನು ಕರ್ಕೊಂಡು ಹೋಗ್ಯಾನ. ನಾವು ಬಂದಿನ ಮ್ಯಾಗ ನಾವು ಜೋಡಿ ಹೋಗ್ತೀನಿ. ಏನ್ರಿ ಈಕಿ ಗಾಡಿ ನೋಡ್ಕೊಂಡು ಒಬ್ಬೊಬ್ಬಕ್ಕೆ ಮಾತಾಡ್ಕೊಳಕತ್ತಾಳ. ಹುಚ್ಚಿಗೆ ಚಿಡಿತ ಹ್ಯಾಂಗಿಕ್ಕಿಗೆ ರೀ. ಹಂಗೇನಾಗಿಲ್ಲ, ನಿಂಗು ಗಾಬರಿ ಆಗ್ಬೇಡ. ಕಮಲಿ 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 ಕಮಲಿ, ನೀ ಹಂಗೆ ನೋಡಬೇಡ. ನನ್ನ ಒಂದ ದೃಷ್ಟಿ ಇಟ್ಟು ನನಗೆ ನೀ ನೋಡೋ ನೋಟ ನೋಡಿದ್ರ ನಾನು ನಿನ್ನ ಜೀವನ ಹಾಳು ಮಾಡಿದ್ನಿ ಅಂತ ಕಣ್ಣಾಗ ಹೇಳಾಕತ್ತೀಯೇನು ಅಂತ ಅನಿಸ್ತದ ನನಗೆ. ಹಂಗೆ ದಿಟ್ಟಿಸಿ ನಾನು ನೋಡಬೇಡವಾ ನೀ. ಕಮಲಿ, ಹಿಂಗೆ ಒಂದ ಕಡೆ ದಿಟ್ಟಿಸಿ ನಿನ್ನ ಪಾಡಿಗೆ ನೀವು ಒಬ್ಬಕ್ಕೆ ಮಾತಾಡ್ಕೊಂಡು ಕುತ್ಕೊಂಡು ಔಷಧ ಊಟ ತಿಂಡಿ ಏನು ಬೇಡಂತ ಸಾವು ಬೇಕಂದು ಬಯಸಿದ್ರೆ ಹ್ಯಾಂಗವ? ಜೀವನದ ಮ್ಯಾಗಿಂದು ಉತ್ಸಾಹನ ಇಲ್ದಂಗಾಗೈತಿ. ಎಲ್ಲ ಕಳ್ಕೊಂಡು ಹಿಂಗೆ ಕರ್ಗೋದ್ರಾಗ ಅರ್ಥ ಏನೈತಿ? ನೋಡು, ನೀ ಮೊದ್ಲಿನಂಗ ಇರ್ಬೇಕು. ಕಮಲಿ, ನಾ ಎಷ್ಟೊತ್ತಿಂದ ಮಾತಾಡಕತ್ತೀನಿ, ನೀ ಸುಮ್ಕ ಕುಂತೀಯಲ್ಲ, ಏನಾರ ಹೇಳವ. ನಿಂಗು ಬಾ. ಕಮಲಿ, ಏನಾರ ತಿನ್ನ ಒಂದಿಟ್ಟು ಔಷಧಿ ತಗೋ ಅಲ್ಲ. ಅಯ್ಯೋ ಯವ್ವ, ಏನಾಗೈತಿ ಕೀಗೆ? ನಿಂಗು ಬಾ ಇಲ್ಲಿ. ನಿಂಗು, ಏನ್ರಿ? ನಿಂಗು, ಆಕಿಗೆ ನಾವಾಕಿ ಜೀವನ ಹಾಳು ಮಾಡಿದ್ವಿ ಅಂತೇಳಿ ನಮ್ಮ ಮ್ಯಾಲ ಇನ್ನೂ ಸಿಟ್ಟು ಆಕಿಗೆ ಹೋಗದಂಗಿಲ್ಲ. ಆಕಿ ನಮ್ಮ ಮಾತು ಕೇಳಂಗಿಲ್ಲ. ನಮ್ಮಿಂದ ಆಕಿನ ಸರಿ ಮಾಡಕ್ಕೂ ಆಗೋದಿಲ್ಲ. ಆಕಿನ ಸರಿ ಮಾಡಕ್ಕಿರೋದು ಅಂದ್ರೆ ಒಬ್ರ. ಯಾರ್ರಿ? ವಾಪಸ್ಸು ಕುಮಾರನು ಸುರೇಖನು ಕೈಕಾಲು ಬಿತ್ತಾದ್ರೂ ಸರಿ ವಾಪಸ್ ಈ ಮನೆಗೆ ಕರ್ಕೊಂಡು ಬಂದ್ಬಿಡೋಣ. ಅಕ್ ಯಾರು ಮಾತು ಕೇಳಿಲ್ಲ ಅಂದ್ರು ಕುಮಾರನ ಮಾತು ಕೇಳ್ತಾಳ. ಅವ್ರು ಬಂದ್ರೆ ಮತ್ತಕಿ ಮೊದ್ಲಿನ ಕತೆ ಆಗ್ಬೋದು. ನಾ ಹೋಗಿ ಕುಮಾರನ್ ಕರ್ಕೊಂಡು ಬರ್ತೀನಿ. ಅಷ್ಟು ಮಾಡ್ರಿ, ಅವನ ತಗೊಂಡು ಕರ್ಕೊಂಡು ಬರ್ರಿ. ಹೆಂಗಾರು ಮಾಡಿ ಅವ್ರು ಬಂದ್ಮೇಲೆ ನೀವು ಹೇಳ್ದಂಗ ಈಕೆ ಮೊದ್ಲಿನಂಗ ಆದ್ರೂ ಆಗ್ಬೋದು. ಈಕೆ ಖರೆ ಕುಮಾರನ್ ಮಾತು ಕೇಳೇ ಕೇಳ್ತಾಳ. ಅವ ಬಂದ್ರ ಸರಿ ಹೋಗ್ತಾಳ. ಈಗ ಹಿಂಗ ಒಂದು ಮಾತು ನಮ್ಮನ್ನು ಮಾತಾಡ್ತ ನಮ್ಮನ್ನು ನೋಡ್ದ ಊಟ ತಿಂಡಿ ನಿದ್ದೆ ನೀರಡಿಕೆ ಬಿಟ್ಟಿರೋದು ನನ್ನ ಕೈಯಾಗ ನೋಡಕ್ ಆಗ್ವಲ್ದ್ರಿ. ಹೋಗ್ರಿ, ದೌಡ್ ಕುಮಾರನ್ನು ಸೂರ್ಯಕನ್ನು ಕರ್ಕೊಂಡ್ ಬಾ ಹೋಗ್ರಿ. ಆತು, ನಾನು ಈಗ ಹೋಗಿ ಬರ್ತೀನಿ. ಆಕೆ ಕಡೆ ಹುಷಾರು, ಲಕ್ಷ್ಯ ಇಡು. ನಾನು ಗಂಗ್ಯಾಗೂ ಬರ್ಮ್ಯಾಗೂ ಹೇಳಿ ಹೋಗಿರ್ತೀನಿ. ಏನಾರ ಬೇಕಾದ್ರೆ ಅವ್ ಕಡೆ ತರಿಸ್ಕೊ. ಹುಷಾರು. ಲಗುನ ಬರ್ರಲ್ಲ. ಈಗಿನ್ನೂ ಹೊಂಟಿನಿ ಮಾರೈತಿ. ಅದ್ ಹ್ಯಾಂಗ ದೌಡ್ ಬಾ ಅಂದ್ರ ಅದ್ರಾಗ ದೌಡ್ ಕರ್ಕೊಂಡು ಬರ್ರಿ. ಆತಾತು, ನಾನು ದೌಡು ಬರೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗ ದೊಡ್ಡ ಸಿಟಿ ಐತಿ. ಈಗ ಹೋಗಿದ ತಕ್ಷಣ ಕುಮಾರ ನನಗೆ ಎಲ್ಲಿ ಸಿಗ್ತಾನ, ಇಷ್ಟು ಕಾಮ ಎಲ್ಲದಾನಂತ ನನಗೂ ನೆಟ್ಟು ಗೊತ್ತಿಲ್ಲ. ಅವ್ರ ದೋಸ್ತರನ್ನ ಹಿಡಿದು ಆ ಓದಿದ ಕಾಲೇಜಿನಾಗ ಹೋಗಿ ಅವ್ನ ಅಡ್ರೆಸ್ ಹುಡ್ಕೊಂಡು ಇಕ್ಕಟ್ಟು ಹುಡ್ಕೋ ವ್ಯವಸ್ಥೆ ಮಾಡಬೇಕು. ಅದವ್ರ ದೋಸ್ತರು ಸಿಗ್ತಾರೋ ಸಿಗೋದಿಲ್ಲ ಗೊತ್ತಿಲ್ಲ. ಹೋಗ್ತೀನಿ, ಪರಮಾತ್ಮ ಇಚ್ಛೆ ಏನೈತು ಹುಡ್ಕೋ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಅವ್ನ ಮನೆ ಹೆಂಗಾರ ಮಾಡಿ ಪತ್ತೆ ಹಚ್ಚಿ ನಾ ಕರ್ಕೊಂಡು ಬರ್ತೀನಂತ. ನೀ ಆರಾಮಾಗಿರು, ಒಂದಿಟ್ಟು ಕಂಬಳಿ ಕಡೆ ಲಕ್ಷ್ಯ ಇಡು. ಬರ್ತೀನಿ. ಹುಷಾರು, ಅದ್ರಾಗ ದೌಡ್ ಬರ್ರಿ. ಹಾ ಹಾ. ಈ ಹುಡುಗಿ ಯಾಕೆ ಹಿಂಗ್ ಮಾಡಾಕತ್ತೆ ನನಗೆ ಒಂದು ತಿಳಿವಲ್ದಂಗ ಆಗೈತೆವ. ಅತ್ತಿ ಮಾವ ಏನೋ ನಮ್ಮನ್ನ ನಿಂತ ಕಾಲ ಮೇಲೆ ಇಲ್ಲಿ ಕಳಿಸಿದ್ರು. ನಾನು ಇವ್ರ ಮಾತು ಮೀರಿದ ತವ್ರ ಮನೇನ ಯೋಚನೆ ಮಾಡ್ದಂಗೆ ಇವ್ರ ಜೋಡಿ ಬಂದುಬಿಟ್ಟೆ. ಅಲ್ಲಿ ಅಣ್ಣನ ಜೀವನ ಏನಾತೋ ಏನು, ಕಮಲಿ ಹಂಗದಾಳೋ ಏನು. ಸುರೇಖಾ, ಏ ಸುರೇಖಾ, ಸುರೇಖಾ, ಏ ಸುರೇಖಾ. ಹಾಂ ಹಾಂ, ಈಗ ಬಂದ್ರಿ. ನೀರು ತಗೊಂಡು ಬರ್ತೇನೆ ತಡಿ. ಸುರೇಖಾ, ರೀ, ಏನು ವಿಚಾರ ಮಾಡಕತ್ತಿದ್ದಿ? ಊರಾಗಿಂದ ನಿಮ್ಮ ಅಣ್ಣ ನಿಮ್ಮವ್ವ ನೆನಪಾದ್ರೇನಾ? ಹಂಗೇನಿಲ್ರಿ. ನಂಗೆ ಗೊತ್ತದ ಸುರೇಖಾ, ನಾವು ಬರುವಾಗ ನಿಮ್ಮ ಮನೆಯವ್ರಿಗೂ ಹೇಳಿ ಬರಲಿಲ್ಲ. ನಿಂತ ಕಾಲ ಮೇಲೆ ಸಿಟ್ಟು ಮಾಡಿಕೊಂಡು ನಾವು ಇನ್ಯಾವತ್ತು ಊರಿಗೆ ಹೋಗೋದು ಬೇಡ ಅಂತ ಹೊಂಡು ಬಂದ ಬಿಟ್ವಿ. ಅವ್ರಿಗೂ ಹೇಳಿ ಬರ್ಬೋದಾಗಿತ್ತು, ಆದ್ರೆ ಆಗಿನ ಪರಿಸ್ಥಿತಿನ ಹಾಗಿತ್ತಲ್ಲ. ನನಗೂ ಗೊತ್ತಾಗ್ತದ. ನಿನಗೆ ಹೆಂಗೆ ಎಲ್ಲರೂ ನೆನಪಾಗ್ತಾರೋ ನನಗೂ ಹಂಗೆ ಎಲ್ಲರೂ ನೆನಪಾಗತ್ತಾರ. ಆದರೆ ಅವತ್ತು ನಮ್ಮನ್ನು ಕಳಿಸಿದ್ರಲ್ಲ ಅನ್ನೋ ಸಿಟ್ಟಿನ ಮ್ಯಾಗ ನನಗೆ ಹೊಳ್ಳಿ ಊರಿಗೆ ಫೋನ್ ಮಾಡಬೇಕು, ಊರಿಗೆ ಹೋಗಬೇಕು ಅಂತ ಅನಿಸ್ವಲ್ದಾಗೈತಿ ಅಷ್ಟು. ನನಗೂ ಕಮಲಿ ಹಂಗದಾಳೋ ಏನ ಅನ್ನೋದು ದೊಡ್ಡ ಚಿಂತೆ ಆಗೈತಿ. ನಾ ಮಾಡಿ ತಪ್ಪಿಂದ ಇವತ್ತು ಅವಳ ಜೀವನ ಹಿಂಗಾಗೈತಿ. ಅವಳು ಹೆಂಗದಾಳೋ ಏನು ಮಾಡತ್ತಾಳೋ ನನಗೂ ದಿನ ಆಕಿದ ಚಿಂತೆಗೆ ಹಾಡಾಕತ್ತೈತಿ. ನನಗೂ ಹಂಗೆ ಅನ್ಸಾಕತ್ತೈತ್ರಿ.
ಆದರೆ ಏನು ಮಾಡೋದು, ನಮ್ಮನ್ನ ನಿಂತ ಕಾಲ ಮೇಲೆ ಕಳಿಸ್ಬಿಟ್ರು. ನಂದು ದೇಹ ಇಲ್ಲೇ ಇದ್ದರೂ ಮನಸ್ಸೆಲ್ಲ ಅಲ್ಲೇ ಅದ. ಅಲ್ಲಿ ಏನಾಗಿತ್ತು ಒಂದು ಅರಿವಿಲ್ದ ನಾವಿಲ್ಲಿ ಆರಾಮಾಗಿ ಕುಂತೀವಿ ಅನ್ಸಾಕತ್ತೈತೆ ನನಗೆ. ಅಲ್ಲಿ ಏನಾಗೈತೆ ಬಿಟ್ಟೋಯ್ತು ಒಂದು ಗೊತ್ತಿಲ್ಲ ಸೂರ್ಯಕ್ಕ. ಅದು ಗೊತ್ತಾಗೋದು ಬೇಡ. ಅವರಾಗಲೇ ಬರಲಿ, ಅಲ್ಲಿವರೆಗೂ ನಾವಾಗಲೇ ಊರಿಗೆ ಹೋಗೋದಂತೂ ಬೇಡವೇ ಬೇಡ. ಆದರೆ ನೀವು ಹೆಂಗೆ ಹೇಳ್ತೀರಾ ಹಂಗೆ. ಈಗ ಬಂದಿರಿ, ಒಂದಿಟ್ಟು ಚಹಾ ಮಾಡ್ಕೊಂಡು ಬರ್ತೀನಿ, ನೀವು ಕೈಕಾಲು ಮುಖ ತೊಳ್ಕೊಂಡು ಬರ್ರಿ. ಹ್ಞೂ